ಸೊ ಹಾಯ್ ಗಾಯ್ಸ್, ಜೈ ಶ್ರೀರಾಮ್. ಸೊ ಇವತ್ತು ನಾನು ನಮ್ಮ ಸಂಗಡಿಗರೊಂದಿಗೆ ಒಂದು ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡು 3 ಡೇಸ್ ಟ್ರಿಪ್ ಹೋಗ್ತಿದ್ದೀವಿ. ಸೊ ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸ್ತೀನಿ, ಹೆಂಗೆ ಎಲ್ಲಿಂದ ಹೇಗೆ ಟ್ರಾವೆಲ್ ಮಾಡ್ತಿದ್ದೀನಿ, ಪ್ರತಿಯೊಂದು ಇನ್ಫಾರ್ಮೇಷನು ಕೊಡ್ತೀನಿ ಬಜೆಟ್ ಫ್ರೆಂಡ್ಲಿಯಾಗಿ. ಎಲ್ಲಿ ಎಷ್ಟು ಖರ್ಚು ಮಾಡ್ತೀವಿ, ಇಲ್ಲಿ ಎಷ್ಟು ತಿಂತೀವಿ ಅಂತ ಅಂದ್ಬಿಟ್ಟು. ಸೊ ನನ್ನ ಟೀಮ್ಮೇಟ್ಸ್ ಬಂದು ಇವರು ಜೈಕುಮಾರು. ರೆಡಿ ಇದೆಯಪ್ಪ ಜೈಕುಮಾರ್? ಸೊ ಸೆಕೆಂಡು ಇವ್ರನ್ನ ಹಳೆ ವ್ಲಾಗಲ್ಲಿ ನೀವು ನೋಡಿರ್ತೀರಾ. ಇವರು ನಮ್ಮ ರೈಡಿಂಗ್ ಸ್ಟಾರ್ ಸಂದೇಶ್ ಅಂತ ಹೇಳ್ಬಿಟ್ಟು. ಸಂದೇಶ್ ರೆಡಿನಾ? ರೆಡಿ. ಇನ್ನು ಇವರು ನಮ್ಮ ರಾಕಿಂಗ್ ಸ್ಟಾರ್ ವಿನಯ್ ಅಂತ. ನಮ್ಮ ಕಾಲೇಜಲ್ಲಿ ಹೆವಿ ಫ್ಯಾನ್ ಬೇಸ್ ಇದೆ, ಒಳ್ಳೆ ಲವ್ ಬೇಸ್ ಮಡಿಕೊಂಡಿದ್ದಾರೆ ಕಾಲೇಜಲ್ಲಿ. ವಿನಯ್ ಏನಾರು ಹೇಳೋಕ್ಕೆ ಇಷ್ಟಪಡ್ತೀರಾ? ಆಲ್ ದ ಬೆಸ್ಟ್. ಓಕೆ, ಕಮಾನ್, ಲೆಟ್ಸ್ ಗೋ. ಸೊ ಡೈರಿ ಸರ್ಕಲಿಂದ ಸ್ಟಾರ್ಟ್ ಮಾಡಿ ಈಗ ಬಿ ಕಟಿಹಳ್ಳಿನ ಬಿಡ್ತಿದ್ದೀವಿ. ಸೊ ಹಾಸನಿಂದ ಈಗ ಎಕ್ಸಿಟ್ ಆಗ್ತಿದ್ದೀವಿ. ನೆಕ್ಸ್ಟ್ ಬಂದು ನಿಮಗೆ ಗೊತ್ತಾಗುತ್ತೆ ಡೆಸ್ಟಿನೇಷನ್ ಯಾವುದು ಅಂತ. ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡು ಹೋಗ್ತೀನಿ. ಸೊ ಬಾಯ್ ಹಾಸನ್. ಓಕೆ, ಥ್ಯಾಂಕ್ ಯು. ಸೊ ಗೈಸ್, ನಾವು ನಮ್ಮ ಡೆಸ್ಟಿನೇಷನ್ ಬಗ್ಗೆನೇ ಹೇಳಿಲ್ಲ ನಿಮಗೆ. ಸೊ ನನ್ನ ಫಸ್ಟ್ ಡೆಸ್ಟಿನೇಷನ್ ಸ್ಟಾಪ್ ಬಂದುಬಿಟ್ಟು ಭದ್ರಾ ನ್ಯಾಷನಲ್ ಪಾರ್ಕ್ ಬಂದು. ಸೊ ಅಲ್ಲಿಗೆ ಫಸ್ಟ್ ಸ್ಟಾಪ್ ಇರೋದು ನಮ್ದು ಎಲ್ಲರದು. ಸೊ ಹಾಸನದಿಂದ ಕರೆಕ್ಟಾಗಿ ಒಂದು 3 ಗಂಟೆ ಹೊರಟಿದ್ದೀವಿ. ಈಗ ಒಂದು ಟೋಲ್ ಗೇಟ್ ಹತ್ರ ಇದ್ದೀವಿ. ಜಯಣ್ಣ, ಯಾವುದು ಇದು ಟೋಲ್ ಗೇಟು? ಹಾಂ, ನೋ ವರ್ಡ್ಸು, ಬಟ್ ಶಿವಮೊಗ್ಗ ಟೋಲ್ ಅಂತ ನಮ್ಮ ವಿನಯ್, ನಮ್ಮ ಲವರ್ ಬಾಯ್ ವಿನಯ್ ಶಿವಮೊಗ್ಗ ನೋಡಿ. ಒಬ್ರು ಬ್ಯಾಚುಲರ್ಸ್ ಡಿಸ್ಕಷನ್ ಹಿಂಗೆ ಆಗೋದು. ನಾವೀಗ ಇಂಜಿನಿಯರಿಂಗ್ ಮುಗಿಸಿ ಫ್ರಸ್ಟ್ರೇಷನ್ ಅಲ್ಲಿ ಇದ್ದೀವಿ. ಸೊ ಅದಕ್ಕೋಸ್ಕರ ಏನಾದರೂ ಒಂದು ಮೈಂಡ್ ರಿಲೀಫ್ ಆಗಲಿ ಅನ್ನೋದಕ್ಕೋಸ್ಕರನೇ ನಾವು ಈ ಟ್ರಿಪ್ನ ಪ್ಲಾನ್ ಮಾಡಿರೋದು. ಸ್ವಲ್ಪ ಬೈಕ್ ರೈಡ್ ಇದ್ರೆ ನಮ್ಮ ಜೈಕುಮಾರ್ ಅವರು ಕಾರಲ್ಲಿ ಇದು ಮಾಡೋಣ, ಜರ್ನಿ ಮಾಡೋಣ ಅಂದರು. ಬಟ್ ನಾನೇ ಹಿಂಸೆ ಮಾಡೋಣ, ಇಲ್ಲ ಬೈಕಲ್ಲೇ ಹೋಗೋಣ ಅಂದ್ಬಿಟ್ಟು. ವಿನಯ್ ಇದೊಂದು ಸಲ ಬಂದಿದ್ವಲ್ಲ, ಅದೇ ಎಕ್ಸ್ಪಲ್ಸು. ಇನ್ನು ನಮ್ಮದು ಹೋಂಡಾ ಶೈನ್ ಸ್ಪೆಷಲ್ಲು. ಸೊ 2 ಗಾಡಿಲೂ ಪ್ರಯಾಣ ಬೆಳೆಸಿದ್ದೀವಿ. ನಮ್ದೇನು ಇಂಟೆನ್ಷನ್ನು ಅಂತ ನಿಮಗೆ ಗೊತ್ತಾಗುತ್ತೆ. ಇನ್ನು ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀವಿ. ನಿಮಗೆ ನಮ್ಮ ಸಂದೇಶ್ ಫ್ರಸ್ಟ್ರೇಷನ್ ಬಗ್ಗೆ ಹೇಳೇ ಇಲ್ಲ. ಸಂದೇಶ್ ಅವ್ರ ಪಾಪ ಬೆಳಗ್ಗೆ 6 ಗಂಟೆಗೆ ಎದ್ದು ಬಂದಿದ್ದಾರೆ, ಅಲ್ಲ 3 ಗಂಟೆಗೆ ಎದ್ದು ಬಂದಿದ್ದಾರೆ. ನಿದ್ದೆ ಮಾಡಿದ್ದ ಸಂದೇಶ್? ನೀನು ನಿದ್ದೆನೇ ಮಾಡಿಲ್ವಾ? ಪಾಪ ಸಂದೇಶ್ಗೋಸ್ಕರ ವೈಲ್ಡ್ ಲೈಫ್ ಸೆಂಚುರಿಗೆ ಹೋಗ್ತಾ ಇರೋದು ಫಸ್ಟು. ಅಲ್ಲಿ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಈಗ ತುಂಬ ಜರ್ನಿಗಳ ನಂತರ ಕಡೂರ್ ಹತ್ರ ಟೀ ಕುಡಿಯೋಕೆ ನಿಲ್ಸಿದ್ದೀವಿ. ಹಂಗೆ ಫ್ರೆಂಡ್ಸ್ ಎಲ್ಲ ಟೀ ಕುಡಿಯೋಣ ಅಂತ. ಟೀ ಮಾಸ್ಟರ್. ಸೊ ಟೀ ಕುಡಿತಾ ಇದ್ದೀವಿ. ಈ ಚಳಿಲಿ ಹಿಂಗೆ ಬರ್ತಾ ಇದ್ದೀರಾ? ನಮ್ಮ ಸಂದೇಶ್ಗೆ ಬಾದಾಮ್ ಮಿಲ್ಕು. ಸಂದೇಶ್, ಜೈಕುಮಾರ್ಗೆ ಕಾಫಿ. ಸೊ ಟೀ ಪಾರ್ಟಿ ಬೆಳಗ್ಗೆ. ಸೊ ನಾವೀಗ ಭದ್ರಾ ನ್ಯಾಷನಲ್ ಪಾರ್ಕಿನ ಎಂಟ್ರಿ ಹತ್ರ ಇದ್ದೀವಿ. ಇಲ್ಲಿ ನಮಗೆ ಗೊತ್ತಿರಲಿಲ್ಲ, ನಾವು 6 ಗಂಟೆ 6:15 ಬಂದಿದ್ರು ಇಲ್ಲಿ ಟಿಕೆಟ್ಗೆ ಎಷ್ಟು ಜನ ನಿಂತಿದ್ದಾರೆ ಅಂದರೆ, ಅಲ್ಲಿರೋದು ಒಂದು ಬಸ್ಸು ಮತ್ತು 2 ಜೀಪ್ ಇದೆ. ಅದರಿಂದ 44 ಸೀಟ್ ಆಗುತ್ತೆ. ಆ 44 ಸೀಟಲ್ಲಿ ಇಲ್ಲೇ ನೋಡಿದ್ರೆ ಒಂದು 50 ಜನದ ಮೇಲೆ ಅವ್ರೆ ನಂಗೆ ಅನ್ನಿಸ್ತೈತೆ. ಸುಮಾರು ಜನ ವಾಪಸ್ಸು ಒಯ್ತವ್ರೆ. ನಮಗೆ ಟಿಕೆಟ್ ಸಿಕ್ಕಿದ್ರೆ ದೇವರ ಅದೃಷ್ಟ. ನಾವಂತೂ ಟಿಕೆಟ್ಗೋಸ್ಕರ ತುಂಬ ಕಾಯ್ತಾಯಿದ್ದೀವಿ. ಇದಕ್ಕೆ ಅಂತಲೇ ಬೆಳಗ್ಗೆ 3 ಗಂಟೆಗೆ ಹಾಸನ ಬಿಟ್ಟು ಇಷ್ಟು ದೂರ ಜರ್ನಿ ಮಾಡ್ಕೊಂಡು ಬಂದಿದ್ದೀವಿ. ಸಂದೇಶು ಮತ್ತು ಜೈಕುಮಾರು ಟಿಕೆಟ್ ಕೌಂಟ್ರಲ್ಲಿ ನಿಂತಿದ್ದಾರೆ ಟಿಕೆಟ್ ತೊಗೊಳಕ್ಕೆ. ಜೀಪ್ ಸಿಗಲಿಲ್ಲ ಅಂದ್ರೂ ಅಷ್ಟೇ, ಏನೋ ಒಂದು ಬಸ್ಸಲ್ಲಾದರೂ ಒಂದು 4 ಸೀಟ್ ಸಿಕ್ಕಿದ್ರೆ ಸಾಕು, ಆರಾಮಾಗಿ ಹೋಗ್ಬೇಕಾದ್ರೆ ಬರ್ತೀವಿ. ಏನಂತೀವಿ? ಸೀಟ್ ಸಿಗುತ್ತೆ ಅಂತೀಯ? ಸಿಗುತ್ತೆ. ನೋಡೋಣ, ನಮ್ಮ ವಿನಯ್ ಹೇಳೋರೆ ಭವಿಷ್ಯನ ಸಿಗುತ್ತೆ ಅಂತ. ಗೊತ್ತಾಗುತ್ತೆ ಈಗ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂದೇಶು ನಮಗೆ ಗುಡ್ ನ್ಯೂಸ್ ಅಥವಾ ಬ್ಯಾಡ್ ನ್ಯೂಸ್ ತರ್ತಾರೆ. ಇದು ಸಿಗಲಿಲ್ಲ ಅಂದರೆ ಬೇರೆ ಕಡೆಗೆ ಹೋಗ್ತೀವಿ, ಬೇರೆ ಡೆಸ್ಟಿನೇಷನ್. ಸೊ ಸಿಗುತ್ತಾ ಅಂತ ನೋಡ್ಕೊಂಡು ವಿಡಿಯೋ ಮಾಡ್ತೀನಿ. ಸೊ ಫ್ರೆಂಡ್ಸ್, ನಾವು ನಮ್ಮ ಜೈಕುಮಾರ್ ಮತ್ತು ಸಂದೇಶು ಟ್ರೈ ಮಾಡಿದ್ರು ಟಿಕೆಟ್ ತೊಗೊಳಕ್ಕೆ. ಬಟ್ ಆಲ್ರೆಡಿ ಎಲ್ಲರೂ ಒಂದು 15, 7 ಆ ಥರ ಟಿಕೆಟ್ ತೊಗೊಂಡಿರೋದ್ರಿಂದ 44 ಸೀಟು ಬುಕ್ ಆಗಿದೆ.
ನಾವು 6:30ಗೆ ಬಂದ್ರೂ ನಾವು ಇಲ್ಲಿ ಟಿಕೆಟ್ ತೊಗೊಳಕ್ಕಾಗಲಿಲ್ಲ. ಸೊ ನನ್ನ ಪ್ರಕಾರ ಒಂದು 5:30 5:45 ಕಾಯ್ಕೊಂಡು ಕೂತ್ಕೋಬೇಕು ಅನ್ಕೋತೀನಿ ಟಿಕೆಟ್ ತಗೋಬೇಕು ಅಂದರೆ. ಇರಲಿ ಬೇಜಾರಿಲ್ಲ, ನೆಕ್ಸ್ಟ್ ಒಂದು ಡೆಸ್ಟಿನೇಷನ್ ಇದೆ, ಅಲ್ಲಿಗೆ ಸೆಟ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ತೀವಿ. ಯಾಕೆಂದರೆ ಇದು ಬಿಟ್ಟರೆ ನೆಕ್ಸ್ಟ್ ಬ್ಯಾಚ್ ಇರೋದು 3 ಗಂಟೆಗೆ ಅಂತೆ. ಸೊ 3 ಗಂಟೆವರೆಗೆ ಇಲ್ಲೇ ಕಾಯ್ಕೊಂಡು ಕೂತ್ಕೊಳ್ಳೋ ಅಷ್ಟು ಪೇಷನ್ಸ್ ಇಲ್ಲ ನಿಜವಾಗ್ಲೂ. ಇದಿಲ್ಲ ಅಂದರೆ ನೆಕ್ಸ್ಟ್ ಡೆಸ್ಟಿನೇಷನು ಸ್ಟಾರ್ಟ್ ಮಾಡ್ತೀವಿ ಅಷ್ಟೇ. ಸೊ ಬಾಯಿ ಎಳೆ ಸಮಯ ಬಂದ್ಬಿಡ್ತು. ನಮ್ಮ ಫಸ್ಟ್ ಜರ್ನಿನೇ ಈ ಥರ ಸ್ಟಾರ್ಟ್ ಆಗ್ತೈತೆ, ನೋಡೋಣ. ಅವ್ರಿಗೆ ಮಕ್ಕಳು ಇಲ್ಲಿ ಚಿಕ್ಕದಿದ್ದಾರಲ್ಲ. ಸೊ ಗಾಯ್ಸ್, ಭದ್ರಾ ನ್ಯಾಷನಲ್ ಪಾರ್ಕ್ ಅಂತೂ ಹೋಗೋಕ್ಕಾಗಲಿಲ್ಲ. ಬಟ್ ಭದ್ರಾ ಜಲಾಶಯಕ್ಕೆ ನಾವು ಬಂದಿದ್ದೀವಿ. ಇಲ್ಲಿ ಭದ್ರಾ ಡ್ಯಾಮ್ ನೀವು ನೋಡ್ತಾ ಇರ್ಬೋದು ಇದು. ಸೊ ಯಾಕೋ ಹೋಯ್ತಾ ಇರ್ಬೇಕಾದ್ರೆ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣಿಸ್ತು ಭದ್ರಾ ಡ್ಯಾಮು. ಸೊ ಅದ್ರ ಹತ್ರ ಹೋದರೆ ನಿಮಗೂ ಗೊತ್ತಾಗುತ್ತೆ. ಒಂದಿಲ್ಲ ಅಂದರೆ ಇನ್ನೊಂದಕ್ಕೆ ಮ್ಯಾನೇಜ್ ಆಗ್ಬಿಡ್ಬೇಕು ನಾವು ಅದಕ್ಕೆ ನಮ್ಮ ಜಯಕುಮಾರು ಅಲ್ಲಿಂದ ರೈಡ್ ಮಾಡ್ಕೊ ಬಂದರು. ಈಗ ಅಲ್ಲಿ ಹತ್ರಕ್ಕೆ ಹೋಗ್ತಾ ಇದ್ದೀವಿ, ಜಲಾಶಯದ ಹತ್ರಕ್ಕೆ. ಸನ್ಲೈಟ್ ಇರೋದಕ್ಕೆ ಸಖತ್ ಚೆನ್ನಾಗಿ ಕಾಣಿಸ್ತೈತೆ, ನಿಮಗೆ ತೋರಿಸ್ತೀನಿ ತಡೆ. ಆದರೆ ವಿನಯ್ ದೇವ್ರ ಭಕ್ತ ಇತ್ತೀಚೆಗೆ ಯಾಕೋ ಬ್ರಹ್ಮಚಾರಿ ಆಗಂಗೆ ಕಾಣಿಸ್ತವನೆ. ಆಂಜನೇಯಂಗೆ ಕೈ ಮುಗಿಯಕ್ಕೆ ಹೋಗಿದ್ದಾನೆ. ಪಕ್ಕದಲ್ಲಿ ಆಂಜನೇಯನ್ ಟೆಂಪಲ್ ಇತ್ತು ನೋಡಿ. ಅಲ್ಲಿ ಪವರ್ ಹೌಸ್ ಐತಲ್ವಾ ಅಲ್ಲಿ? ಈಗ ಅದೇನ ಪೆನ್ ಸ್ಟಾಕ್ ಇಂದ ಬಂದು ನೀರು ಬರ್ತಿರೋದು. ಯಾವುದು ಪೆನ್ ಸ್ಟಾಕು? ಅಲ್ಲಿ ಬ್ಲೂ ಕಲರ್ದು. ಮತ್ತೆ ಒಳಗೆ ಇದ್ಕಣೋ ಈಗ ಬರ್ತಿರೋ ವಾಟರ್ ಅದು. ನೋಡಿ ಇಲ್ಲೇ ಡ್ಯಾಮ್ ಪಕ್ಕದಲ್ಲೇ ಕರೆಕ್ಟಾಗಿ ಪವರ್ ಹೌಸ್ ಇದೆ. ಇಲ್ಲಿ ಪೆನ್ ಸ್ಟಾಕ್ ಮುಖಾಂತರ ಬಂದ್ಬಿಟ್ಟು ಇಲ್ಲಿ ಪವರ್ ಜನರೇಟ್ ಆಗುತ್ತೆ, ಟರ್ಬೈನ್ ರೊಟೇಟ್ ಆಗಿ. ನಮ್ಮಂಥ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ಗೆ ಇಂಪಾರ್ಟೆಂಟ್ ವಿಚಾರ. ನೀರಿಲ್ದೇ ಇರೋ ಕಾರಣ ಬತ್ತೋಗಿದೆ ಪಾಪ, ಡ್ಯಾಮೇ ಬತ್ತೋಗಿದೆ ನೋಡ್ರಿ. ಆದರೂ ಅಲ್ಲಿ ಪೆನ್ ಸ್ಟಾಕಲ್ಲಿ ಉಯ್ತೈತೆ ಸರಿಯಾಗಿ ನೋಡಿ, ನಿಮಗೆ ತೋರಿಸ್ತೀನಿ. ಹೂ ಅದ್ರ ಫೋರ್ಸ್ ನೋಡಿ, ಎಷ್ಟೋ ಪ್ರೆಷರಲ್ಲಿ ಅದು ರೊಟೇಟ್ ಆಯ್ತಾ ಇರುತ್ತೆ. ಸೊ ಗಾಯ್ಸ್, ಈಗ ನೆಕ್ಸ್ಟು ನಾವು ಶಿವಮೊಗ್ಗದ ಝೂ ಆ್ಯಂಡ್ ಸಫಾರಿ ಇದೆಯಂತೆ ಅಲ್ಲಿ. ಸೊ ಅಲ್ಲಿ ಈ ಥರ ಆಗಲ್ಲ ಅಂತ ಅಂದ್ಕೊಂಡಿದ್ದೀವಿ, ಇಲ್ಲಿ ಭದ್ರಾ ನ್ಯಾಷನಲ್ ಪಾರ್ಕಲ್ಲಿ ಆಗಿರ್ತಾರ. ಸೊ ಅಲ್ಲಿಗೆ ಹೋಗೋಕ್ಕೆ ಸ್ಕೆಚ್ ಹಾಕಿದ್ದೀವಿ ಈ ಡ್ಯಾಮ್ ನಂತರನೇ. ಸಂದೇಶ್ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಗೆ? 30 ಕಿಲೋಮೀಟ್ರ್ ಆಗುತ್ತಂತೆ. ಹಂಗಾರೆ ಇನ್ನೂ 1 ಅವರ್ ಜರ್ನಿ ಆಗುತ್ತೆ ಇಲ್ಲಿಂದ. ಇನ್ನೂ ಟೈಮ್ ಏನು ಜಾಸ್ತಿ ಇದೆ ನಮ್ಮ ಹತ್ರ, ನೋಡೋಣ ಅಲ್ಲೇನೇ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಿಗುತ್ತೆ ಅಂತ. ಸಿಗೋಣ ನೆಕ್ಸ್ಟು ಜರ್ನಿಲಿ. ದರ್ಶನ ಪಡೆದವನೇ ಆಂಜನೇಯನ್ ಟೆಂಪಲಲ್ಲಿ. ಸೊ ನಾವು ಆಂಜನೇಯಂಗೆ ಒಂದು ಕೈ ಮುಗಿದು ಬಿಡ್ತೀವಿ. ರೆಡಿ ಆಗಿದ್ದಾನೆ ರೈಡ್ಗೆ ನಮ್ಮ ಹುಡುಗ. ಇಷ್ಟ ತನಕ ಪಾಪ ಹಿಂದೆ ಕೂತಿದ್ದ ಚಳಿ ಆಗುತ್ತೆ ಅಂತ. ಈಗ ಬೇಸಿಗೆ ಆಯ್ತಲ್ಲ, ಅದಕ್ಕೆ ಶೆಕೆಯಲ್ಲಿ ಈಗ ಗಾಡಿ ಹೊಡೆಯೋಕ್ಕೆ ಫುಲ್. ಆ್ಯಕ್ಚುಲಿ ಒಂದು ಹೇಳ್ಬೇಕು ಅಂದರೆ ಏನೋ ಕೋಇನ್ಸಿಡೆನ್ಸ್ ಅನ್ಕೋತೀನಿ. ಹೋದ್ಸಲ ಸೇಮ್ ಸ್ಕ್ವಾಡ್ ಟ್ರಿಪ್ ಬಂದಾಗ ಸ್ಟಾರ್ಟಿಂಗ್ ಪ್ಲೇಸು ಸ್ವಲ್ಪ ಬೇಜಾರಿಂದ ಸ್ಟಾರ್ಟ್ ಆಯಿತು. ಈ ಸಲನೂ ಅದೇ ಥರ ಸಿಚುವೇಶನ್ ಸ್ಟಾರ್ಟ್ ಆಗಿದೆ. ಬಟ್ ಆ ಬೇಜಾರನ್ನ ಕಳ್ಸೋಕ್ಕೆ ನಮ್ಮ ಟೀಮ್ ಅವರೆಲ್ಲ ಸಪೋರ್ಟಿವ್ ಆಗಿ ಬೇರೆ ಪ್ಲೇಸಿಗೆ ವಿಸಿಟ್ ಆಗೋಕ್ಕೆ ಅಷ್ಟೇ ಕ್ಯೂರಿಯಾಸಿಟಿಲಿ ಕಾಯ್ತಾ ಇದ್ದೀವಿ. ನೋಡೋಣ. ಸೊ ನಾವು 8:30ಗೆ ಬಂದಿದ್ದೀವಿ, ಆದರೆ 9 ಗಂಟೆಗೆ ಓಪನ್ ಅಂತೆ. ಸೊ ಹೊರಗಡೆ ಇದ್ದೀವಿ. ಈಗ ವಾಚ್ಮ್ಯಾನ್ ಹೇಳಿ ಕಳ್ಸಿದ್ರು ಸಂದೇಶ್ಗೆ. ಸೊ ಅರ್ಧ ಗಂಟೆಯಲ್ಲಿ ಏನು ಮಾಡ್ಬೋದು, ನಾವು ತಿಂಡಿ ಮಾಡ್ಬೋದು. ಬಜೆಟ್ ಫ್ರೆಂಡ್ಲಿ ತಿಂಡಿ ಮಾಡೋದು ತೋರಿಸ್ಕೊಡ್ತೀನಿ, ಬನ್ನಿ ಫ್ರೆಂಡ್ಸ್. ನಮ್ಮ ಸಂದೇಶ್ ಹೇಳ್ಕೊಡ್ತಾನೆ. ಸಂದೇಶ್ ಎಷ್ಟು ದುಡ್ಡು ಉಳಿಸ್ಬೋದಾ? ದೊಡ್ಡ ಹೋಟ್ಲಿಗೆ 100 ರೂಪಾಯಿ ಆಗುತ್ತೆ, ಇನ್ನೊಂದು 30 ರೂಪಾಯಿ ಆಗುತ್ತೆ. ನೋಡಿ, ಇಲ್ಲಿ ರೋಡ್ ಸೈಡ್ ಹೋದರೆ ಕಮ್ಮಿ ಆಗುತ್ತೆ, ಹೋಟ್ಲಿಗೆ ಹೋದರೆ 100 ರೂಪಾಯಿ ಆಯ್ತದೆ. ಅದಕ್ಕೋಸ್ಕರ ನಾವು ರೋಡ್ ಸೈಡ್ ಹೋಗೋಕ್ಕೆ ಇಷ್ಟಪಡ್ತೀವಿ. ಸೊ ಗಾಡೀಲಿ ಬಂದು ಕೂದಲೆಲ್ಲ ಕೆದರೋಗಿದೆ ನೋಡಿರ್ಬೋದು. ಈಗ ತಿಂಡಿ ಮಾಡೋಕ್ಕೆ ನಾನು, ವಿನಯ್, ಸಂದೇಶು, ಜಯಕುಮಾರ್ ಹುಡುಕ್ತಿದ್ದೀವಿ. ಯಾಕೆಂದರೆ ಅದ್ರ ಆಪೋಸಿಟೇ ಇದ್ದೀವಿ, ಅರ್ಧ ಗಂಟೆ ಟೈಮ್ ಇದೆ, ಅಷ್ಟರಲ್ಲಿ ತಿಂಡಿ ಮಾಡ್ಕೋಬೋದಲ್ಲ ಅಂತ ನಮ್ಮ ಐಡಿಯಾ. ಸೊ ಇಲ್ಲಿ ಆಪೋಸಿಟ್ ಒಂದು ಅಂಗಡಿಯಲ್ಲಿ ಊಟಕ್ಕೆ ಕೂತಿದ್ದೀವಿ. ನಮ್ಮ ಸಂದೇಶ್ ಅವರು 4 ಪ್ಲೇಟ್ ದೋಸೆ ಹೇಳಿದ್ದಾರೆ ಎಲ್ರಿಗೂ. ಬಜೆಟ್ ಫ್ರೆಂಡ್ಲಿ ಆಗಲಿ ಅಂತ 40 ರೂಪಾಯಿ ದೋಸೆ ಆರ್ಡರ್ ಮಾಡಿದ್ದಾರೆ. ಸಂದೇಶ್ ಹಾಯ್ ಮಾಡಿ. ಜಯಕುಮಾರ್ ನೀವು ಹಾಯ್ ಮಾಡ್ರಿ. ಜಯಕುಮಾರ್ ಪಾಪ ಡಿಪ್ರೆಷನ್ ಅಲ್ಲಿ ಇದ್ದಾರೆ, ಯಾಕೋ ಗಾಡಿ ಓಡಿಸಿ ಕಣ್ಣೆಲ್ಲ ಕೆಂಪಾಗಿ ಹೋಯ್ತೆ ಪಾಪ. ದೋಸೆ ತಿಂದ್ಮೇಲೆ ಸ್ವಲ್ಪ ರೆಡಿ ಆಗ್ಬೋದು ಅಂತ ಅನ್ಕೋತೀವಿ. ಒಂಚೂರು ಕಾಳಜಿ ಇಲ್ದಂಗೆ ಒಬ್ಬನೇ ತಿಂತವನೆ. ನಾವು 3 ಜನನು ಹೊಟ್ಟೆಸ್ಕೊಂಡು ಕೂತಿದ್ದೀವಿ ಇಲ್ಲಿ. ನಾವು ತಿಂದ್ಮೇಲೆ ಸ್ಟಾರ್ಟ್ ಮಾಡೋಣ ಅನ್ನೋದಿಲ್ಲ, ಯಾಕೆಂದ್ರೆ ಮೊದಲೇ ಲವರ್ ಬಾಯ್ ವಿನಯ್. ಲವರ್ ಬಾಯ್ ಬೇಡ ಅಂತವನೆ, ಬೇಡ ಕ್ರೇಜಿ ಬಾಯ್ ವಿನಯ್.
ಸೊ ನಾವೀಗ ಒಳಗಡೆ ಹೋಗ್ತಿದ್ದೀವಿ. ಏನು ನಮ್ಮ ಪಾಡಿಗೆ ನಾವು ಹೋಗೋದಾ ಸುಮ್ಮನೆ? ಗೊತ್ತಿಲ್ಲ ಕಣ. ನಮ್ಮ ಪಾಡಿಗೆ ನಾವು ಗಾಡಿ ತಗೊಂಡು ಒಳಗೆ ಹೋಯ್ತಾ ಇದ್ದೀವಿ. ಏನು ಪ್ರೊಸೀಜರ್ ಏನು ಕರೆಕ್ಟಾಗಿ ಗೊತ್ತಿಲ್ಲ. ಏನೋ ಅಡಲ್ಟ್ಸು 80 ರೂಪೀಸ್ ಚಾರ್ಜಸ್ ಅಂತ ಇತ್ತು ಬೋರ್ಡಲ್ಲಿ. ಪಾರ್ಕಿಂಗ್ ವ್ಯವಸ್ಥೆ ಇಲ್ಲಿದೆ. ಇಲ್ಲಿಂದ ಅಲ್ಲಿ ಕಾರ್ಗಳು ಮತ್ತು ಜೀಪ್ಗಳೆಲ್ಲ ಇವೆ, ಅದರಲ್ಲಿ ಹೋಗೋದು ಅಂತ ಅನಿಸುತ್ತೆ. ಸೊ ಹೋಗಿ ನೋಡೋಣ. ಸೊ ನಾವು ಒಳಗಡೆ ಬಂದು ಟಿಕೆಟ್ ತಗೊಳ್ಳೋಕ್ಕೆ ಹೋಗ್ತಿದ್ದೀವಿ. ಎಲ್ಲಿ ಅಂತ ನಮಗೂ ಕರೆಕ್ಟಾಗಿ ಗೊತ್ತಿಲ್ಲ. ಇಲ್ಲೇ ಅನಿಸುತ್ತೆ. ಇಲ್ಲ ನೋಡಿದ್ರೆ ಮೃಗ ಸಫಾರಿ ಎಲ್ಲ ಐತೆ ಆ ಥರ ಅಲ್ಲಿ ಹಾಕಿಲ್ಲ ಸಫಾರಿ ಟಿಕೆಟ್ ಇದೆ ಅನ್ಸುತ್ತೆ. ಐ ಲವ್ ಶಿವಮೊಗ್ಗ ಝೂ ಫಾಂಟ್ ಇಲ್ಲೇ ಹೋಗುವ ಸಂದೇಶ ಇಲ್ಲ ಐತಲ್ಲ. ಸಫಾರಿ 200 ಅಡಲ್ಟ್ಸ್ ಒಂದು ಸುತ್ತಿಗೆ. ನೋಡಿ ಇಲ್ಲಿ ಫೀ ಸ್ಟ್ರಕ್ಚರ್ ಬಂದು ಈ ಥರ ಇದೆ. ಅಡಲ್ಟ್ಸ್ಗೆ ಸಫಾರಿ 200. ಈಗ ಟಿಕೆಟ್ ಕೌಂಟ್ರು ಓಪನ್ ಆಗ್ತಿದೆ. ಸಮಯ 8:59. ಇಲ್ಲಿ ಫೋಟೋಶೂಟು ಈ ಫಾಂಟ್ಸ್ ಜೊತೆಗೆ ವಿನಯ್ ತೆಗಿತಾ ಇದ್ದಾರೆ. ಸಂದೇಶ್ ಕ್ಲಿಕ್ ಮಾಡ್ತಿದ್ದಾರೆ ವಿನಯ್ ಫೋಟೋನ. ಸೊ ಒಂದು ಮ್ಯಾಂಡೇಟರಿ ವಿಚಾರ ಏನಂದರೆ, ನಾವು ಸಫಾರಿಗೆ ಹೋಗೋ ಮೊದಲು ಝೂ ಟಿಕೆಟ್ ಇಸ್ ಮ್ಯಾಂಡೇಟರಿ ಮಾಡಿದ್ದಾರೆ. ಈಗ ಝೂ ಟಿಕೆಟ್ನ ತೊಗೊಂಡ್ರೆ ಮಾತ್ರ ಸಫಾರಿಗೆ ಹೋಗ್ಬೋದು. ಸೊ ಇನ್ನೂ ಒಂದು ಅರ್ಧ ಗಂಟೆ ಆದಮೇಲೆ ಸ್ಟಾರ್ಟ್ ಆಗುತ್ತೆ. ಸೊ ಝೂಗೆ ಬಂದಿದ್ದೀವಿ. ಈಗ ಝೂ ನೋಡೋಣ. ನಮಗೆ ಕಾಣುತ್ತೆ. ನೀವು ನೋಡ್ಬೋದು ಸುತ್ತಮುತ್ತ ಎಲ್ಲ ಥರ ಪ್ರಾಣಿ ಪಕ್ಷಿಗಳು ಎಲ್ಲ ಐತೆ. ವಿನಯ್ಗೆ ನವಿಲ್ ತೋರಿಸೋ ಅಂತವನೆ. ಇಲ್ಲೊಂದು ನವಿಲಿದೆ. ಮೂತಿ ಉದ್ದ ಸಖತ್ತು ನೋಡಿ. ತುಂಬ ಜನ ಝೂಗೆ ಬರ್ತಾರೆ, ಎಲ್ಲ ವಿಸಿಟ್ ಮಾಡ್ತಾರೆ. ಆದರೆ ನಾನು ಹೇಳೋದೇನೆಂದರೆ, ಯಾವುದೇ ಪ್ರಾಣಿಗಳಾಗಲಿ ಅವಕ್ಕೆ ಒಂದು ನರ್ವಸ್ನೆಸ್ ಇದ್ದೇ ಇರುತ್ತೆ ಆಲ್ಮೋಸ್ಟ್ ಆಲು. ಸೊ ನಾವು ಬಂದು ಅದಕ್ಕೆ ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಕಲ್ಲು ಹೊಡಿಯೋದಾಗಲಿ ಅಥವಾ ಏನಾದ್ರು ಕಸ ಎಸೆಯೋದಾಗಲಿ ಅವೆಲ್ಲ ಮಾಡೋಕ್ಕಾಗಬಾರ್ದು. ಆಮೇಲೆ ಮೇಯ್ನಾಗಿ ಈ ಥರ ಕಸದ ಬುಟ್ಟಿ ಅಂತ ಎಲ್ಲ ಕಡೆ ಜಾಗದಲ್ಲೂ ಒಂದೊಂದಿದೆ. ಏನೇ ವೇಸ್ಟ್ ಮಾಡೋದಿದ್ರು ನಮ್ಮ ಝೂನ ನಾವು ಚೆನ್ನಾಗಿಟ್ರೆ ಪ್ರಾಣಿಗಳು ಸುರಕ್ಷಿತವಾಗಿರುತ್ತೆ, ತುಂಬ ಶುಚಿಯಾಗೂ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನೋಡ್ತಾ ಇರೋ ಎಲ್ಲ ವೀಕ್ಷಕರು ಪ್ಲೀಸ್ ಇದನ್ನ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡಿ. ನಾವು ನಮ್ಮ ಪ್ರಾಣಿಗಳನ್ನ ಸಂರಕ್ಷಿಸಬೇಕು ಜಾಸ್ತಿ. ಒಂದು ದುಃಖಕರ ಸಂಗತಿ ನಡೆದಿದೆ. ನಮ್ಮ ವಿನಯ್ ಎಸ್ಗೆ ಒಂದು ಹುಳ ಕಡ್ದು ಪಾಪ ಕುಂಟ ಸ್ಥಿತಿ ಬಂದ್ಬಿಟ್ಟೈತೆ ವಿನಯ್ಗೆ. ಏನದು ನರಿ? ನೋಡಿ ಎಂಟೆಕ್ ಮಾಡ್ಬೇಕಾದ್ರೆ ಆಬ್ಜೆಕ್ಟಿವ್ ಸಾಕಣ. ನೋಡಿ ಸಂದೇಶ್ ಎಂಟೆಕ್ ಮಾಡ್ಬೇಕಾದ್ರೆ ಆಬ್ಜೆಕ್ಟಿವ್ ಸಾಕಣ ಅಂತ ಹೇಳ್ತಿದ್ದೀನಿ. ಎಲ್ಲ ಐತ್ಲ ಆಬ್ಜೆಕ್ಟಿವ್ಸು ಇಲ್ಲೇ ನೋಡಿ ಉದ್ದೇಶ ಇವೆಲ್ಲವೂ ನೆಕ್ಸ್ಟ್ ಎಂಟೆಕ್ ಮಾಡ್ಬೇಕಾದ್ರೆ ನೋಡಿ ಯಾರು ದತ್ತು ಪಡೆಯೋರು ಇದ್ರೆ ಬನ್ನಿ ದಯವಿಟ್ಟು. ನಮ್ಮ ಸಂದೇಶ ತಗೊಳಕ್ ಟ್ರೈ ಮಾಡ್ತಾವನೆ. ಇದು ಗೋರಿಲ್ಲ ತಗೋತಾನಂತೆ. ಗೋರಿಲ್ಲ ಆದ್ರೆ ಅನ್ಫಾರ್ಚುನೇಟ್ಲಿ ಗೋರಿಲ್ಲ ಇನ್ನೂ ಸಿಕ್ಕಿಲ್ಲ. ಸಿಕ್ಕಿದ ತಕ್ಷಣ ಸಂದೇಶ್ ಪಾಲು. ಹ್ಞೂ ಈಗ ಕರೆಕ್ಟಾಗಿ ನಮ್ದು ಸಫಾರಿ ಎಲ್ಲ ಮುಗ್ದಿದೆ. ಸೊ ನಮ್ಮ ಸಂದೇಶ ಹೇಳ್ದಂಗೆ ಈಗ ಸಿಗಂದೂರು ಹೊಡಿತಾ ಇದೀವಿ ಗಾಡಿನ. ನೆಕ್ಸ್ಟ್ ಅಲ್ಲಿಗೆ ಪ್ರಯಾಣ. ಸಿಗೋಣ
ಇವತ್ತೊಂದು ಡೇ ಕಂಪ್ಲೀಟ್ ಆಗ್ಲೇಬೇಕು. ಇದಾರೆ ಅಂತ ತೋರ್ಸು. ನಮ್ ಜಯಣ್ಣ ಯಾಕೋ ವೀಕ್ ಆಗಿರಂಗ್ ಕಾಣ್ತಿದ್ರೆ ವಿನಯ್ ಹೇಳ್ದಂಗೆ. ನಾವೆಲ್ಲ ಆಕ್ಟಿವ್ ಆಗಿದ್ದೀವಿ, ಜಯಣ್ಣ ಪಾಪ ಫುಲ್ ವೀಕ್ ಆಗಿ ಹೋಗಿದ್ದಾರೆ. ನೋಡಿ ಗಾಯ್ಸ್, ನಾವು ಸತತ 60ರಿಂದ 70 ಕಿಲೋಮೀಟರ್ನ ಜರ್ನಿಯ ನಂತರ ಸುಸ್ತಾಗಿ ಒಂದು ಕಡೆ ರೆಸ್ಟ್ ನಿಲ್ಸಿದ್ದೀವಿ ಸ್ಟಾಪು. ಇಲ್ಲಿ ವಿನಯ್ಗೂ ಸ್ವಲ್ಪ ಸುಸ್ತಾಗಿದೆ. ವಿನಯ್ ಇಳಿ, ಏನು ಬೇಜಾರಿಲ್ಲ, ಇಳಿದ್ರೆ ಸ್ವಲ್ಪ ರಿಫ್ರೆಶ್ಮೆಂಟ್ ಸಿಗುತ್ತೆ. ಆದರೆ ವಿನಯ್ ಯಾಕೋ ಇಳಿಯೋ ಮಾತೇ ಕೇಳಿಸ್ತಾ ಇಲ್ಲ. ಇನ್ನೂ 30 ಕಿಲೋಮೀಟರ್ ಇದೆ ನಾವು ಸಿಗಂದೂರಿಗೆ ತಲುಪಕ್ಕೆ, ಸಿಗಂದೂರು ಚೌಡೇಶ್ವರಿಗೆ ಇನ್ನೂ ತಲುಪ್ತೀವಿ. ತಲುಪ್ಬಿಟ್ಟು ಅಲ್ಲಿ ಸ್ವಲ್ಪ ವ್ಲಾಗ್ ಮಾಡ್ತೀವಿ. ವಿನಯ್, ನಿಮ್ಮ ಲವರ್ಗೆ ಏನಾರು ಹೇಳಕ್ಕೆ ಇಷ್ಟಪಡ್ತೀಯಾ? ಹೇಳ ವಿನಯ್. ಯಾರು ಇಲ್ವಾ? ಅದೇ ಸೆಕೆಂಡ್ ಪಿಯೋಳು ಮರ್ತಾ ಊಟನೇ ವಿನಯ್ ಪಾಪ, ಸೆಕೆಂಡ್ ಪಿಯೋಳ್ನ ಇರಲಿ ಬಿಡಿ. ಓಕೆ, ನೆಕ್ಸ್ಟ್ ಸಿಗೋಣ. ಸೊ ಸಿಗಂದೂರು ಚೌಡೇಶ್ವರಿಗೆ ಹೋಗ್ಬೇಕು. ಈಗ ಗಾಡೀಲಿ ಆ ಕಡೆ ಟ್ರಾನ್ಸ್ಪೋರ್ಟ್ ಇದೆ, ಆ ಕಡೆಗೆ ಹೋಗಕ್ಕೆ ವೆಯ್ಟ್ ಮಾಡ್ತಿದ್ದೀವಿ. ಸೊ ಗಾಡಿ ಈಗ ಒಳಗಡೆ ತೆಗೆದಿದ್ದಾಯಿತು, ಬೋಟ್ ಒಳಗಡೆ ಈ ರಿವರ್ನ ಕ್ರಾಸ್ ಮಾಡೋಕ್ಕೆ. ಸೊ ನೋಡಿ ಎಷ್ಟೊಂದು ಗಾಡಿಗಳಿದೆ, ಥರ ನಿಂತಿವೆ. ಸೊ ನನ್ನ ಗಾಡಿನೇ ಸಂದೇಶು ಬರ್ತಿದ್ದಾನೆ, ಇನ್ನೇನು ಎಲ್ಲ ಇದ್ದೀವಿ ಇಲ್ಲೇ. ಪ್ರಯಾಣ ಶುರುವಾಗಿದೆ. ಕನ್ಸ್ಟ್ರಕ್ಷನ್ ನಡೀತಿದೆ ಬ್ರಿಡ್ಜ್ದು. ಸೊ ಹಾಯ್ ಗೈಸ್, ಈಗ ಶಿಪ್ಪಿಂದ ಈ ಕಡೆ ಸೈಡ್ ಐಲ್ಯಾಂಡ್ಗೆ ಬಂದಾಯಿತು. ಸಿಗಂದೂರು ಚೌಡೇಶ್ವರಿ ಭೇಟಿ ಮಾಡೋಕ್ಕೆ, ದರ್ಶನ ಪಡೆಯೋಕ್ಕೆ ಎಲ್ಲರೂ ಹೋಗ್ತಾ ಇದ್ದೀವಿ. ಎಲ್ಲ ಸುಸ್ತಾಗಿದ್ದೀವಿ, ಆದರೂ ಹೋಗ್ತಾ ಇದ್ದೀವಿ. ವಿನಯ್ ಪಾಪ ಗಾಡಿ ಓಡಿಸಿ ಸುಸ್ತಾಗಿ ಹೋಗ್ತಾನೆ. ನೋಡೋಣ, ದರ್ಶನ ಪಡಿಬೇಕು. ಆಲ್ಮೋಸ್ಟ್ ಬಂದೇ ಬಿಟ್ವಿ. ಸೊ ಲಗೇಜ್ನ ಇಲ್ಲಿ ಕೌಂಟ್ರಲ್ಲಿ ಕೊಟ್ಟು 5 ರೂಪಾಯಿ ಚಾರ್ಜ್ ಮಾಡ್ತಾರೆ. ಕೌಂಟ್ರಲ್ಲಿ ಕೊಟ್ಟೆ ಹೋಗಿ, ಸುಮ್ಮನೆ ನಿಮಗೂ ರಿಸ್ಕ್ ಆಗೋದು ಬೇಡ. ಸಿಗಂದೂರು ಚೌಡೇಶ್ವರಿ ಸೊ ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನಿಮಗೆ ಗೊತ್ತಿರೋ ಹಂಗೆ ದೇವಸ್ಥಾನದ ಒಳಗಡೆ ಶೂಟ್ ಮಾಡೋವಾಗಿಲ್ಲ. ಸೊ ಚೌಡೇಶ್ವರಿ ದೇವಿನ ನೀವೇ ಬಂದು ಸ್ವತಃ ದರ್ಶನ ಪಡೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರಿಗೆ. ಈಗ ನಾವು ಅನ್ನ ಸಂತರ್ಪಣೆಗೆ ಹೋಗ್ತಿದ್ದೀವಿ, ಪ್ರಸಾದ ಸ್ವೀಕರಿಸೋಕ್ಕೆ. ಓಕೆ, ಅಲ್ಲಿ ನಿಂತಿದ್ದೀವಿ ಅನ್ನ ಸಂತರ್ಪಣೆಗೆ. ಏನೇನು ಹೀರೋ ಆಗ್ಬಿಟ್ಟಿದ್ಯಲ್ಲ. ಹೋಗ್ಬೇಕಾರೆ ದಾರಿಲಿ ಕಂಡಂಥ ದೃಶ್ಯ, ಈ ಸೆಂಟೆನ್ಸ್ ಯಾರಿಗಾರು ಅರ್ಥ ಆಗಿದ್ರೆ ಪ್ಲೀಸ್ ಜಯಣ್ಣಂಗೆ ಅರ್ಥ ಮಾಡಿಸಿ. ಪಾಪ ಅವನಿಗೆ ಅರ್ಥ ಆಗಿಲ್ವಂತೆ, ನಮ್ಗೆ ಅರ್ಥ ಆಗೈತೆ, ಜಯಣ್ಣಂಗೆ ಅರ್ಥ ಆಗಿಲ್ಲ ಪಾಪ. ಸೊ ದರ್ಶನ ಆಗಿದೆ. ಈಗ ಟೈಮ್ ಬಂದು 3:45. ಸೊ ದರ್ಶನ ಆಗಿರೋದ್ರಿಂದ ಸ್ವಲ್ಪ ಸ್ಟ್ರೈನ್ ಆಗಿತ್ತು ಜರ್ನಿ ಮಾಡಿ. ಸೊ ಸ್ವಲ್ಪ ರೆಸ್ಟ್ ಆಗ್ತಿದ್ರು ಎಲ್ಲರೂ ದವಾ ಕೊಟ್ಟಿದ್ದಾರೆ. ನೀವೇ ನೋಡ್ಬೋದು, ಇದೊಂಥರ ವಿಶ್ರಾಂತಿ ಪಡೆಯೋ ಸ್ಥಳ ಆಗ್ಬಿಟ್ಟಿದೆ. ವಿಶ್ರಾಂತಿ ಪಡೆದು ನೆಕ್ಸ್ಟ್ ಕಾರ್ಯಕ್ರಮ ತಿಳಿಸೋಣ. ಸೊ ಗೈಸ್, ಈಗ ಸದ್ಯಕ್ಕೆ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ದರ್ಶನ ಪಡ್ಕೊಂಡು ಈಗ ಕೊಲ್ಲೂರು ಮೂಕಾಂಬಿಕೆಗೆ ಪ್ರಯಾಣ ಬೆಳೆಸ್ತಿದ್ದೀವಿ. ಸೊ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಓಕೆ ಫ್ರೆಂಡ್ಸ್, ಸಿಗೋಣ. ಸೊ ಸ್ನೇಹಿತರೆ, ಸದ್ಯಕ್ಕೆ ಒಂದು 60 ಕಿಲೋಮೀಟರ್ ಅಲ್ಲ 45 ಕಿಲೋಮೀಟರ್ನ ಡಿಸ್ಟೆನ್ಸ್ನ ದಾಟಿದ ನಂತರ ಈಗ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಇಲ್ಲಿ ಪಾರ್ಕಿಂಗ್ ಮಾಡಿ ಈಗ ದೇವಸ್ಥಾನದ ದರ್ಶನಕ್ಕೆ ಹೋಗೋಣ. ಸೊ ಈಗ ಟೆಂಪಲ್ ಹತ್ರ ಬಂದಿದ್ದೀವಿ. ಕಾಲು ಕೈ ತೊಳ್ಕೊಂಡು ನೀಟಾಗಿ ದರ್ಶನಕ್ಕೆ ಹೋಗ್ಬೇಕೀಗ.
ಇದು ಕೊಲ್ಲೂರು ಮೂಕಾಂಬಿಕೆ ಟೆಂಪಲ್ ಹೊರಗಡೆ ಹೋಗೋಣ. ಈಗ ಒಳಗಡೆ ಹೋಗೋಣ. ನೋಡಿ ಎಷ್ಟು ದೊಡ್ಡ ಗರುಡಗಂಬ ಇದೆ ಇಲ್ಲಿ. ತುಂಬ ದೊಡ್ಡ ಟೆಂಪಲ್ಲು. ಇಲ್ಲಿ ಭರತನಾಟ್ಯಂ ಏನೋ ನಡೀತಿದೆ. ತುಂಬ ಫೇಮಸ್ ಟೆಂಪಲ್ಲು. ಸೊ ಸದ್ಯ ಭಾಳ ದೊಡ್ಡ ಕ್ಯೂ ಸಿಸ್ಟಮ್ ಇದೆ. ಅದನ್ನ ಫಾಲೋ ಮಾಡ್ಕೊಂಡು ಎಲ್ಲರೂ ಕ್ಯೂ ಅಲ್ಲಿ ನಿಂತಿದ್ವಿ. ಜಯಣ್ಣಗೆ ಸ್ವಲ್ಪ ನಾಚಿಕೆ ಜಾಸ್ತಿ, ವಿನಯ್ಗೆ ಸ್ವಲ್ಪ ಬಿಲ್ಡಪ್ ಜಾಸ್ತಿ. ಏನೂ ಮಾಡೋಕ್ಕಾಗಲ್ಲ. ಲವರ್ ಬಾಯ್ ಮೊದಲೇ ದೇವಸ್ಥಾನದಲ್ಲಿ ಅವ್ರ ಹುಡುಗಿ ಸಿಗ್ಲಿ ಅಂತ ಬೇಡ್ಕೊಳಕ್ಕೆ ಬಂದವನೇ ವಿನಯ್. ಅಲ್ಲೇ ಬಿಟ್ಟು ಬಂದು ಈಗ ತಾನೇ ತಾಯಿ ಮೂಕಾಂಬಿಕೆಯ ದರ್ಶನ ಆಗಿದೆ. ತುಂಬ ಭಕ್ತರಿರುವಂತಹ ಅತಿ ದೊಡ್ಡ ಒಂದು ಕ್ಷೇತ್ರನೇ ಅಂತ ಅನ್ಬೋದು. ಯಾಕೆಂದರೆ ಎಷ್ಟು ಜನ ಧ್ಯಾನ ಮಾಡ್ತಿದ್ರು ಅಂದರೆ ತುಂಬ ಖುಷಿಯಾಯಿತು. ಒಳಗಡೆ ಹೋದ ತಕ್ಷಣ ಏನೋ ಒಂಥರ ಶಾಂತಿ ಥರ ಫೀಲ್ ಆಯಿತು. ಸೊ ನನ್ನ ವಿಡಿಯೋ ನೋಡ್ತಾರ ಎಲ್ಲ ವೀಕ್ಷಕರಿಗೂ ಹೇಳೋದಿದೆ, ಯಾರು ಕೊಲ್ಲೂರು ಮೂಕಾಂಬಿಕೆ ಟೆಂಪಲ್ನ ಯಾರ್ಯಾರು ವಿಸಿಟ್ ಮಾಡಿಲ್ಲ, ಖಂಡಿತ ಬಂದು ಒಂದು ಸಲ ವಿಸಿಟ್ ಮಾಡಿ. ನಿಮಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ನಿಮ್ಮ ಮನಸ್ಸಲ್ಲಿ ಏನೇ ಕಷ್ಟಗಳಿದ್ರೂ ಎಲ್ಲ ನೆರವೇರುತ್ತೆ. ಸೊ ತಾಯಿ ಮೂಕಾಂಬಿಕೆ ನನ್ನ ವ್ಲಾಗ್ನ ನೋಡ್ತಾ ಇರೋ ಎಲ್ಲ ವೀಕ್ಷಕರಿಗೂ ಹಾಗೂ ಅವರ ಕುಟುಂಬಕ್ಕೂ ಶುಭ ಹಾರೈಸಲಿ ಅಂತ ಕೇಳ್ತೀನಿ. ಮತ್ತು ಮುಂದಿನ ಪ್ರಯಾಣ ತಿಳಿಸ್ತೀನಿ. ಸೊ ಇಲ್ಲಿನ ಬಿಸಿಲಿಗೆ ನಮಗೆ ತಡೆಯೋಕ್ಕಾಗ್ತಾನೆ ಈಗ ಫೇಸ್ ವಾಶ್ ಮಾಡ್ಕೊಂಡು ಈಗ ಸೀದಾ ಮುರುಡೇಶ್ವರಕ್ಕೆ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿಂದ ಒಂದು ಅಪ್ರಾಕ್ಸಿಮೇಟ್ಲಿ 55 to 60 ಕಿಲೋಮೀಟರ್ಸ್ ಇದೆ. ಅಲ್ಲಿಗೆ ಹೋಗಿ ರೀಚ್ ಆಗೋಕ್ಕೆ ಒಂದು 6 to 7 ಟೈಮ್ ಆಗುತ್ತೆ. ಹೋಗಿ ತಲುಪಿದ್ಮೇಲೆ ವ್ಲಾಗ್ ಮಾಡಿ ಅಪ್ಡೇಟ್ ಮಾಡ್ತೀನಿ. ಸೊ ನಮ್ಮ ಡೇ 1 ಇನ್ನೇನೋ ಮುಗಿತಾ ಬಂತು. ಡೇ 1 ವ್ಲಾಗು. ಓಕೆ. ಶಿವಂದು ಇದರಲ್ಲಿ ಎಲ್ಲ ಒಂದೊಂದು ಅಲ್ವನಪ್ಪ. ಇದೊಂದು ಮುರುಡೇಶ್ವರ, ಆಮೇಲೆ ಕೇದಾರನಾಥ ಪ್ರಶಾಂತವಾಗಿದೆ. ಸೊ ನೀವು ನೋಡ್ತಾ ಇರ್ಬೋದು, ನನ್ನ ಎಲ್ಲ ವೀಕ್ಷಕರಿಗೂ ಕರೆಕ್ಟಾಗಿ ಮುರುಡೇಶ್ವರದ ಮುಂದೆನೇ ನಿಂತಿದ್ದೀನಿ. ಇಲ್ಲೇ ಬೀಚ್ ಇದೆ. ಇಲ್ಲಿ ಸುಮ್ಮನೆ ಹಂಗೆ ಚಿಲ್ ಮಾಡಕ್ಕೆ ಬಂದಿದ್ವಿ ಇವತ್ತು. ಬಟ್ ಇವತ್ತಿನ ಬ್ಲಾಗಿನ ಲೆಸನ್ ಏನಂದರೆ, ಸ್ಟಾರ್ಟ್ ಆಗಬೇಕಾದ್ರೆ ಸ್ವಲ್ಪ ಬೋರಾಗೆ ಸ್ಟಾರ್ಟ್ ಆಯಿತು. ಇಲ್ಲ ಅಂತ ಹೇಳಲ್ಲ, ಬೇಜಾರು ಆಯಿತು ನಮಗೆ. ಮೇಜರಾಗಿ ನಮಗೆ ಭದ್ರಾ ನ್ಯಾಷನಲ್ ಪಾರ್ಕಲ್ಲಿ ನಮ್ಗೆ ಕರೆಕ್ಟಾಗಿ ಟಿಕೆಟ್ ಸಿಗಲಿಲ್ಲ. ಸಫಾರಿ ಮಾಡಬೇಕು ಅಂತ ಆಸೆ ಪಟ್ಟು 3 ಗಂಟೆಗೆ ಬಂದ್ರೂ ನಮಗೆ ಟಿಕೆಟ್ ಸಿಗಲಿಲ್ಲ. ಬಟ್ ಆದರೂ ನಾವು ಬೇಜಾರು ಮಾಡ್ಕೊಳ್ತಾನೆ ಹೋಪ್ ಇಟ್ಕೊಂಡು ನಾವು ಡೈರೆಕ್ಟು ಶಿವಮೊಗ್ಗಕ್ಕೆ ಕೊಡಿದ್ವಿ. ಶಿವಮೊಗ್ಗದಲ್ಲಿ ಝೂ ಸಫಾರಿಗೆ ಹೋಗಿ ಅಲ್ಲಿ ಸಫಾರಿ ಮಾಡಿದ್ವಿ. ಬಟ್ ನಿಜ ಹೇಳಬೇಕು ಅಂದರೆ ಈ ಭದ್ರಾ ನ್ಯಾಷನಲ್ ಪಾರ್ಕ್ ಹೋಲಿಸ್ಕೊಂಡ್ರೆ ರಿಯಲಿಗೆ ಶಿವಮೊಗ್ಗ ಝೂ ಆ್ಯಂಡ್ ಸಫಾರಿಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಮತ್ತು ಅನಿಮಲ್ ಜೊತೆ ಇಂಟ್ರ್ಯಾಕ್ಷನ್ ತುಂಬ ಚೆನ್ನಾಗಾಯಿತು. ಸೊ ನನ್ನ ಬ್ಲಾಗಿನ ಲೆಸನ್ ಏನಂದರೆ, ಕಂಪ್ಲೀಟಾಗಿ ನಿಮಗೆ ಯಾವುದು ವಸ್ತು ನಿಮಗೆ ಸ್ಟಾರ್ಟಿಂಗ್ ಸಿಗಲ್ಲ ಆವಾಗ ನೀವು ಹೋಗ್ಬಿಡಕ್ಕೆ ಹೋಗ್ಬೇಡಿ. ಅದ್ರ ಮೇಲೆ ಟ್ರೈ ಮಾಡ್ತಾಯಿರಿ. ನಿಮ್ಗೆ ಅದು ಬೇರೆ ರೀತಿಯಲ್ಲಿ ಯಾವತ್ತಾರು ಸಿಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಗೈಸ್.